ಮಗಳ ಬಗ್ಗೆ ಮಾತಾಡಿದ್ದಕ್ಕೆ ಸ್ವಂತ ತಮ್ಮನನ್ನೇ ಅಣ್ಣ ಹತ್ಯೆಗೈದಿದ್ದ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕಲ್ಲೋಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. 51 ವರ್ಷದ ವಿಠಲ ಚೌಹಾಣ್ ಕೊಂದಂತಹ ಭೀಮಪ್ಪ ಚೌಹಾಣ್ ಅಣ್ಣ ತಮ್ಮನನ್ನ ಕೊಲೆ ಮಾಡಿದ್ದಾನೆ. 3 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದಂತಹ ಭೀಮಪ್ಪನ ಪುತ್ರಿ ಈಗ 3 ತಿಂಗಳ ಬಳಿಕ ಭೀಮಪ್ಪನ ಮಗಳು ತವರು ಮನೆಗೆ ವಾಪಸ್ ಬರ್ತಾ ಇದ್ದಂತೆ ಯುವತಿ ನಡತೆ ಬಗ್ಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ. ಭೀಮಪ್ಪನ ಮಗಳು ಗರ್ಭಿಣಿಯಾಗಿರಬೇಕು ಅಂತ ಊರಲ್ಲಿ ಚರ್ಚೆ ಆಗಿದೆ. ಈ ರೀತಿಯಾಗಿ ಅಣ್ಣನ ಬಳಿ ಬಂದು ವಿಷಯವನ್ನ ವಿಠಲ ಚೌಹಾಣ್ ಹೇಳಿದ್ದಾನೆ. ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಊರ್ ಜನ ಅಂತ. ಆಗ ಮಗಳ ಬಗ್ಗೆನೇ ತಪ್ಪಾಗಿ ಮಾತಾಡ್ತೀಯ ಅಂತ ಸಿಟ್ಟಿಗೆದ್ದಂತ ಭೀಮಪ್ಪ ತಮ್ಮನನ್ನ ಹತ್ಯೆಗೈದಿದ್ದಾನೆ. ಸಂಬಂಧಿಕರ ಜೊತೆಗೂಡಿ ವಿಠಲ ಚೌಹಾಣ್ ಕೊಲೆಗೈದಿದ್ದಾನೆ ಭೀಮಪ್ಪ. ಪತ್ನಿ ಸುನಂದಾ, ಸಚಿನ್ ಮತ್ತು ಅಮಿತ್ ಮೇಲೆ ಹಲ್ಲೆ ಆಗಿದೆ. ತೀವ್ರ ಗಾಯಗೊಂಡಿದ್ದಂಥ ವಿಠಲ ಚಿಕಿತ್ಸೆ ಫಲಕಾರಿಯಾಗಿದೆ, ಈಗ ಸಾವನ್ನಪ್ಪಿದ. ಊರಲ್ಲಿ ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂತ ವಿಠಲ ಚೌಹಾಣ್ ತಮ್ಮ ಅಣ್ಣನ ಬಳಿಯಲ್ಲಿ ಹೇಳಕ್ ಹೋದಾಗ ನೀನೇ ಈ ರೀತಿಯಾಗಿ ಮಾತಾಡ್ತಾ ಇದ್ದೀಯಾ ಅಂತ ಸಿಟ್ಟಿಗೆದ್ದಂತ ಭೀಮಪ್ಪ ಆತನ ಮೇಲೆ ಹಲ್ಲೆ ಮಾಡಿ ಕೊಲೆಗೈದಿದ್ದ. 3 ತಿಂಗಳ ಹಿಂದೆ ಪ್ರೀತಿ ಮಾಡಿ ಈತನ ಮಗಳು ಮದುವೆಯಾಗಿದೆ. ವಾಪಸ್ಸೀಗ ತವರು ಮನೆಗೆ ಬಂದ ಮೇಲೆ ಊರಲ್ಲಿ ಈ ರೀತಿಯಾಗಿ ಒಂದು ರೀತಿಯಾದಂತಹ ಚರ್ಚೆಗಳು ಆರಂಭ ಆಗುತ್ತೆ. ಭಾನುವಾರ ನಮ್ಮ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲೋಳಿ ಗ್ರಾಮದಲ್ಲಿ ಒಂದು ಕೊಲೆ ಯತ್ನದ ಪ್ರಕರಣ ದಾಖಲಾಗಿತ್ತು. ಕೊಲೆಯ ಯತ್ನಕ್ಕೆ ಹಲ್ಲೆಗೆ ಒಳಗಾದ ವ್ಯಕ್ತಿ ವಿಠಲ್ ಚೌಹಾಣ್, ಈತನ ಹೆಂಡತಿ ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಾವು ಒಂದು ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಕಂಪ್ಲೇಂಟ್ನಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿ ಹೆಂಡತಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ, ಈ ವಿಠಲ್ ಚೌಹಾಣ್ ಮತ್ತೆ ಭೀಮಪ್ಪ ಚೌಹಾಣ್ ಅಣ್ಣ ತಮ್ಮಂದರಾಗಿದ್ದು, ಭೀಮಪ್ಪ ಚೌಹಾಣ್ನ ಮಗಳು ಇತ್ತೀಚೆಗೆ ಪ್ರೀತಿಸಿ ಮದುವೆ ಆಗಿದ್ಲು. ಈಗ ವಾಪಸ್ ಮನೆಗೆ ಬಂದಿದ್ದಾಳೆ. ಅವಳು ಬಂದಿರ್ತಕ್ಕಂಥವಳು ಗರ್ಭಿಣಿ ಆಗಿರೋದಾಗಿ ಯಾರೋ ಒಂದಿಷ್ಟು ಜನ ಭೀಮಪ್ಪನಿಗೆ ಹೇಳಿದ್ದು. ಈ ರೀತಿ ಒಂದು ಸುದ್ದಿ ಹರಡಲಿಕ್ಕೆ ನನ್ನ ಗಂಡನಾದ ವಿಠಲ್ ಕಾರಣ ಅಂದ್ಕೊಂಡು ಅವ್ರು ಬಂದ್ಬಿಟ್ಟು ಭೀಮಪ್ಪ ಮತ್ತೆ ಅವನ ಸಂಬಂಧಿಕರು, ಹೆಂಡತಿಯ ಕಡೆ ಸಂಬಂಧಿಕರು ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಕಳೆದ ಭಾನುವಾರ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿ ಹಲ್ಲೆಗೊಳಗಾದಂಥ ವಿಠಲ್ ಚೌಹಾಣ್ ಮೃತನಾಗಿದ್ದಾನೆ. ಹಾಗಾಗಿ ಮುಂಚೆ ಕೊಲೆ ಯತ್ನದ ಪ್ರಕರಣನ ಈಗ ಕೊಲೆ ಪ್ರಕರಣ ಅಂತ ನಾವು ಬದಲಾಯಿಸಿಕೊಂಡು ಆಪಾದಿತರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.